ಹೇಳ್ದಂಗೆ ಜೆನ್ಜಿ ಪಾಲಿಟಿಕ್ಸ್ ಭಾರತದಲ್ಲಿ ತಮಿಳುನಾಡಿಂದ ಆರಂಭ ಆಗ್ತಾ ಇದೆಯಾ ಅನ್ನೋಂಥದ್ದು ಆಗ್ತಾ ಇದೆ, ಮೇಲಿಂದ ಕಾಣ್ತಾ ಇದೆ. ಆದರೆ ಬಟ್ ಅಷ್ಟೇ ರವಿಕುಮಾರ್ ಅವರೇ, ಅಷ್ಟೇ ಬರೀ ಜೆನ್ಜಿ ಅವರ ಅಷ್ಟೇ ವೋಟ್ ಇಂದ ಇಷ್ಟು ದೊಡ್ಡ ಮೆಜಾರಿಟಿ ಕಡೆ ಬರಕ್ ಸಾಧ್ಯ ಇಲ್ಲ. ಒಂದು 10-15 ಬರ್ಬೋದು, ಬಟ್ ಸಂಪೂರ್ಣವಾಗಿ ಜನ ವಿರುದ್ಧವಾಗಿರ್ತಕ್ಕಂಥದ್ದು ತಮಿಳುನಾಡಲ್ಲಿ ಗೊತ್ತಾಗ್ತಾ ಇದೆ. ನೋಡಿ, ಥರ್ಡ್ ಪ್ಲೇಸ್ ಬಂದಿದೆ ಡಿಎಂಕೆ, ಸೆಕೆಂಡ್ ಪ್ಲೇಸ್ ಅಲ್ಲಿ ಎಐಡಿಎಂಕೆ ಇದೆ, ಫಸ್ಟ್ ಪ್ಲೇಸ್ ಅಲ್ಲಿ ಟಿವಿಕೆ ಇದೆ. ಅಂದ್ರೆ ಸರ್ಕಾರದ ವಿರುದ್ಧ ಇರ್ತಕ್ಕಂಥ ಪಾರ್ಟಿಗಳು 2 ಮತ್ತು 1ನೇ ಸ್ಥಾನದಲ್ಲಿದ್ರೆ ಅಧಿಕಾರದಲ್ಲಿರ್ತಕ್ಕಂಥ ಡಿಎಂಕೆ 3ನೇ ಪ್ಲೇಸ್ ತಳ್ಳಲ್ಪಟ್ಟಿದೆ. ನೀವು ನೋಡ್ತಾ ಇದ್ದೀರಾ, ಟಿವಿನಲ್ಲಿ ನೀವೇ ತೋರಿಸ್ತಾ ಇದ್ದೀರಿ. ಸಂಭ್ರಮೋತ್ಸವ ಮಾಡೋದಕ್ಕೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿರ್ತಕ್ಕಂಥ ಫ್ಲೆಕ್ಸ್ ಗಳನ್ನೆಲ್ಲ ಮುಗೀತು. ನಮ್ಮ ತಮಿಳುನಾಡಲ್ಲಿ ನಮ್ಮ ಪಾರ್ಟಿಯ ಸರ್ಕಾರ ಬರೋದಿಲ್ಲ ಅಂತ ಹೇಳಿ ಎಲ್ಲ ತೆರವುಗೊಳಿಸ್ತಾ ಇರ್ತಕ್ಕಂಥದ್ದು ರವಿಕುಮಾರ್ ನೇರವಾದ ಪ್ರಶ್ನೆ. ಈ ಟಾಪ್ 3 ನಾವೇನ್ ನೋಡ್ತಾ ಇದೀವಿ, ಎಐಡಿಎಂಕೆ, ಟಿವಿಕೆ, ಡಿಎಂಕೆ ಅಂತೇಳಿ. ನಾವು ಈ 3 ಪ್ಲೇಸ್ ಅಲ್ಲಿ ಅಣ್ಣಾಮಲೈ ಅವರ ಒಂದು ಓಡಾಟ, ಅವರ ಹೋರಾಟ, ಅವರ ಪ್ರತಿಭಟನೆಗಳು ಇದೆಲ್ಲವನ್ನು ಕೂಡ ನೋಡಿದಾಗ ಈ ಟಾಪ್ 3 ನಲ್ಲಿ ಬಿಜೆಪಿ ಇರ್ತಾ ಇತ್ತು ಅಂತ ಅನ್ಸುತ್ತೆ. ಅಲ್ಲ ನೋಡಿ, ಅಲ್ಲಿ ಎಐಡಿಎಂಕೆ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಬಂಗಾಳದಲ್ಲಿ ಬದಲಾವಣೆಯ ಬಿರುಗಾಳಿ ಬೀಸ್ತಾ ಇದೆ. ಪಶ್ಚಿಮ ಬಂಗಾಳದಲ್ಲಿ ಟಿಎಂಸಿಯ ಹಾಲಿ 30ಕ್ಕೂ ಹೆಚ್ಚು ಸಚಿವರಿಗೆ ಹಿನ್ನಡೆ ಆಗಿರೋದು. 30ಕ್ಕೂ ಹೆಚ್ಚು ಸಚಿವರಿಗೆ ಭಾರಿ ಸೋಲಿನ ಸುಳಿಯಲ್ಲಿ ಸಿಲುಕಿದಂತ ಟಿಎಂಸಿ ಅವರು ರಾಘವ್ ಶರ್ಮಾ ಅವರು ನಮ್ಮೊಂದಿಗಿದ್ದಾರೆ. ರಾಘವ್ ಎಕ್ಸ್ಟೆನ್ಸಿವ್ ಆಗಿ ಓಡಾಡಿದ್ದಾರೆ. ಅಲ್ಲೆಲ್ಲ ಸಾಕಷ್ಟು ವರ್ಷಗಳಿಂದ ಅವರಿಗೆ ಈ ಉತ್ತರ ಪ್ರದೇಶ ಮತ್ತೆ ನಮ್ಮ ಬಂಗಾಳದ ಚುನಾವಣೆಗಳ ಆನ್ ಗ್ರೌಂಡ್ ಮಾಹಿತಿ ಇದೆ. ರಾಘವ್, ನಿರೀಕ್ಷಿತ ಅಂತ ಹೇಳ್ತಾ ಇದೀವಿ, ಆದ್ರೆ ಅರ್ಥಮೆಟಿಕ್ ಅಷ್ಟು ಈಸಿ ಅಲ್ಲ. ಪಾಪ್ಯುಲಾರಿಟಿ ವೇವ್ ಅದೆಲ್ಲ ಬೇರೆ, ಆಂಟಿ ಇನ್ಕಂಬೆನ್ಸಿ ಅದೆಲ್ಲ ಒಂದ್ ಕಡೆ, ಆದ್ರೆ ಮುಸ್ಲಿಂ ಡಾಮಿನೇಟೆಡ್, ಮುಸ್ಲಿಂ ಡಿಸಿಸಿವ್ ಏರಿಯಾಗಳಲ್ಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಅಂತ ಹೇಳ್ತೀರಿ? ಶ್ರೀಲಕ್ಷ್ಮಿ, ಇದು ಎಮರ್ಜೆನ್ಸ್ ಆಫ್ ಬಿಜೆಪಿ ಇನ್ ಬೆಂಗಾಲ್ ಅಂತ, ಅದು 2016ರಲ್ಲಿ ಆರಂಭ ಆಗಿತ್ತು. ಯಾವಾಗ 3 ಸೀಟ್ ಪಡ್ಕೊಂಡು ಆಮೇಲೆ 2021ರಲ್ಲಿ 77 ಸೀಟ್ಗಳನ್ನ ಬಿಜೆಪಿ ಪಡ್ಕೊಳ್ತು. ಆವಾಗಲೇ ಅದೊಂದು ಸೂಚಕ ಬಂಗಾಳದಲ್ಲಿ ಬಿಜೆಪಿ ಎಮರ್ಜೆನ್ಸ್ ಆಗ್ತಾ ಇದೆ ಅಂತೇಳಿ. ಅದಾದ ನಂತರ ಈಗ 2026ರ ವಿಧಾನಸಭೆಯಲ್ಲಿ ಬಿಜೆಪಿ ಏನು ಪ್ರಬಲ ಸೆಣಸಾಟ ಕೊಟ್ಟು ಈಗೇನು ಬಹುತೇಕ ವಿಜಯಮಾಲೆ ಧರಿಸುವಂತ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಇದು ಒಂದು ಮಮತಾ ಬ್ಯಾನರ್ಜಿ ಮತ್ತೆ ಟಿಎಂಸಿಯ ಒಂದು ಕುಸಿತ ಕಾಣ್ತಿರುವಂತ ಲಕ್ಷಣ. ಯಾಕೆಂತ ಹೇಳಿದ್ರೆ 15 ವರ್ಷದ ಆಡಳಿತದಲ್ಲಿ ಬಂಗಾಳದಲ್ಲಿ ಟಿಎಂಸಿ ಏನು ಮಾಡಿದೆ ಅಂತ ಕೇಳಿದ್ರೆ ಜನರು ಅಲ್ಲಿ ಬಹುತೇಕರು ಏನು ಮಾಡಿಲ್ಲ ಅನ್ನೋ ಒಂದು ಉತ್ತರವನ್ನೇ ನೀಡ್ತಾ ಇದ್ರು. ಮಾತಾಡ್ತೀನಿ ಒಂದು ನಿಮಿಷ. ದಾವಣಗೆರೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಅಂತರ ಪ್ರತಿಯೊಂದು ಸುತ್ತಿನಲ್ಲೂ ಕೂಡ ಹೆಚ್ಚಳ ಆಗ್ತಾ ಇದೆ. ಪ್ರತಿ ಸುತ್ತಿನಲ್ಲೂ ಕೂಡ ಶ್ರೀನಿವಾಸ್ಗೆ ಲೀಡ್ ಸಿಗ್ತಾ ಇದೆ. ಅದರಲ್ಲೂ ಕೂಡ ಏರಿಕೆ ಆಗ್ತಾ ಇರೋದು ಹಾವು ಏಣಿ ಆಟ ಅಲ್ಲ. ಪ್ರತಿ ಸುತ್ತಿನಲ್ಲೂ ಕೂಡ, ಪ್ರತಿ ಸುತ್ತಿನ ಮತ ಎಣಿಕೆ ಮುಕ್ತಾಯದ ಬಳಿಕ ಕೂಡ ಅವರ ಅಂತರವನ್ನ ಗಮನಿಸಿದ್ರೆ ಲೀಡ್ ಅನ್ನ ಕಾಯ್ದಿರಿಸಿಕೊಂಡು ಹೋಗ್ತಿದ್ದಾರೆ. ಮೋಟಿವೇಟ್ ಹೇಗಾಗ್ತಾ ಇದೆ ಬಾಬು? ನೇರವಾಗಿ ಹೇಳ್ಬೇಕು ಶಂಕರ್ ಅವರೇ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಈ ಒಂದು ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಜಮೀರ್ ಅವರನ್ನ ದೂರ ಇಟ್ಟುಕೊಂಡು ಎಡುತ್ತಾ ಅನ್ನೋ ಪ್ರಶ್ನೆ ಬಂದಾಗ, ಜಮೀರ್ ಅವ್ರನ್ನ ದೂರ ಇಡೋದು ಅಂತೇನಿಲ್ಲ. ಯಾರು ಕಾನ್ಶಿಯಸ್ ಆಗಿ ಯಾರನ್ನು ದೂರ ಏನು ಇಟ್ಟಿಲ್ಲ. ಇಲ್ಲಿ ಪಾರ್ಟಿ ಅಂದ್ಮೇಲೆ ಅವರು ಕೆಲಸ ಮಾಡಿದ್ದಾರೆ, ಎಲ್ಲರೂ ಮಾಡಿದ್ದಾರೆ. ಆದ್ರೆ ನೀವು ಹೇಳಿದಾಗ ಇಲ್ಲಿ ನೋಡಿದಾಗ ಕನ್ಸಿಸ್ಟೆಂಟ್ ಆಗಿ ಸಣ್ಣ ಮತ ಆದ್ರೂ ಲೀಡ್ ಇನ್ಕ್ರೀಸ್ ಆಗ್ತಾ ಇದೆ. ನೋಡೋಣ ಮುಂದಕ್ಕೆ ಯಾವ ರೀತಿ, ಇನ್ನ ಬಹಳಷ್ಟು ಕೌಂಟಿಂಗ್ ಬಾಕಿ ಇದೆ, ಯಾವ ರೀತಿ ಆಗತ್ತೆ ನೋಡೋಣ. ಫೈನಲ್ ರಿಸಲ್ಟ್ ಬರಲಿ, ಆಮೇಲೆ ಇದ್ರ ಬಗ್ಗೆ. ರವಿಕುಮಾರ್, ಬಿಜೆಪಿಗೆ ಏನು ಪ್ಲಸ್ ಆಯ್ತು ಅಂದ್ರೆ ಅಲ್ಲಿ ಕಾಂಗ್ರೆಸ್ ನಲ್ಲಿ ಭಿನ್ನಮತ ಎದ್ದಿದ್ದು ಒಳಪೆಟ್ಟು ಆಗಿರೋದೇ ನಿಮಗೆ ಪ್ಲಸ್ ಆಯ್ತಾ ಇಲ್ಲಿ? ಅಲ್ಲ, ಖಂಡಿತ ಪ್ಲಸ್ ಆಗಿದೆ. ಒಂದು ದಾವಣಗೆರೆಯನ್ನ ವಿಶ್ಲೇಷಣೆ ಮಾಡೋದಾದ್ರೆ ಒಂದೇ ಫ್ಯಾಮಿಲಿಗೆ ಎಂಎಲ್ಎ, ಒಂದೇ ಫ್ಯಾಮಿಲಿಗೆ ಮಂತ್ರಿ, ಒಂದೇ ಫ್ಯಾಮಿಲಿಗೆ ಎಂಪಿ ಮತ್ತೆ ಎಂಎಲ್ಎ ದಾವಣಗೆರೆ ಮತದಾರರನ್ನ ಜಾಗೃತಗೊಳಿಸಿದೆ. ಪರಿಣಾಮವಾಗಿ ಒಬ್ಬ ಸಾಮಾನ್ಯ ಕುಟುಂಬದಿಂದ ಬಂದಿರತಕ್ಕಂತ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ನೋಡಿ 14,058 ಹತ್ತತ್ರ 5,000 ಲೀಡು ನಮ್ಮ ಲಾಭ ಅಂತೇಳಿ ಬಿಜೆಪಿಗೆ ಲಾಭ ಆಗ್ತಿದ್ಯಾ? ಬಿಜೆಪಿಗೆ ಲಾಭ ಆಗ್ತಾ ಇದೆ. ಹಾಗಾಗಿ ದಾವಣಗೆರೆ ನಾವು ಗೆಲ್ಲಬಹುದು ಅನ್ನುವಂಥದ್ರ ಕಡೆಗೆ ನಾವು ಹೋಗ್ತಾ ಇದೀವಿ. ಈ ವಿಶ್ವಾಸ ದಾವಣಗೆರೆ ಬಾಗಲಕೋಟೆಗೆ ಯಾಕೆ ಬರ್ತಾರೆ? ಬಾಗಲಕೋಟೆನಲ್ಲಿ ನಾನು ಹೇಳಿದ್ನಲ್ಲ, ಮುಖ್ಯಮಂತ್ರಿಗಳೇ 10 ದಿವಸ ಇದ್ರು. ನಾನು ಅದನ್ನೇ ಹೇಳ್ತೀನಿ, ಮುಖ್ಯಮಂತ್ರಿಗಳೇ ಸ್ವಾಮಿ, ನೀವು ಅಧಿಕಾರದಲ್ಲಿದ್ದಾಗ ನೀವು ಕೆಲಸ ಮಾಡಿದ್ದೀರಾ. ಎಲ್ಲೆಲ್ಲಿ ಬೈ ಎಲೆಕ್ಷನ್ ಬಂತು ಅಲ್ಲೆಲ್ಲ ಅದೇ ಫ್ಯಾಮಿಲಿಗೆ ಪದೇ ನೀವು ನಿಮ್ಮಲ್ಲೂ ಇದೆ, ಅದೇ ಫ್ಯಾಮಿಲಿಗೆ ಎಂಎಲ್ಎನೂ ಇದೆ, ಎಂಪಿನೂ ಇದೆ, ಎಂಎಲ್ಸಿನೂ ಇದೆ. ಹೊಟ್ಕೊಂಡೇ ಬರ್ತದೆ. ಕುಟುಂಬ ರಾಜಕಾರಣ ನಿಮ್ಗೇನು ಹೊರತಲ್ಲ. ಕಾಂಗ್ರೆಸ್ಗೆ ಕುಟುಂಬ ರಾಜಕಾರಣ ಬರೀ ಯಾವುದೋ ಒಂದು ಪಕ್ಷಕ್ಕೆ ಮೀಸಲಾತಿ ಏನಿಲ್ಲ. ಮೈತ್ರಿ ಮಾಡ್ಕೊಂಡಿರೋದು ಅದೇ ತರ ಇದೆ. ಕುಟುಂಬ ರಾಜಕಾರಣ ಇಬ್ರು ಕೂಡ
ರಾಜಕಾರಣದ ಬಗ್ಗೆ ತೂತು ಮೇಮೆ ಯಾಕಂದ್ರೆ ಇಬ್ರಿಗೂ ಮಾತಾಡೋ ನೈತಿಕ ಹಕ್ಕಿಲ್ಲ. ಆದ್ರೆ ಐ ವುಡ್ ಲೈಕ್ ಟು ಟಾಕ್ ಅಬೌಟ್ ಟಿವಿಕೆ. ತಮಿಳುನಾಡಿನಲ್ಲಿ ವಿಜಯ್ ಪಟ್ಟಾಭಿಷೇಕಕ್ಕೆ ಸಿದ್ಧತೆ. ಕುಟುಂಬ ರಾಜಕಾರಣದ ವಿರೋಧಿ ನಡೆಯನ್ನ ವಿಜಯ್ ಪ್ರದರ್ಶನ ಮಾಡಿದ್ರು. ಆಮೇಲೆ ಭ್ರಷ್ಟಾಚಾರ ವಿರೋಧಿ ನಡೆಯನ್ನ ವಿಜಯ್ ಪ್ರದರ್ಶನ ಮಾಡಿದ್ರು. ಕಂಪ್ಲೀಟ್ಲಿ ಅನ್ಎಕ್ಸ್ಪೆಕ್ಟೆಡ್, ಯಾರು ನಿರೀಕ್ಷೆ ಮಾಡಿರ್ಲಿಲ್ಲ. ಚಿತ್ತಾಳೆ ಅವರು ಬ್ರೇಕಲ್ಲಿ ಹೇಳ್ತಾ ಇದ್ರು, ಇದು ಸನಾತನಿ ಏನು ಸ್ಟೇಟ್ಮೆಂಟ್ ಇತ್ತಲ್ಲ ಈ ಸ್ಟಾಲಿನ್ ಅವ್ರದ್ದು, ಅವರಿಗೆ ಚೆನ್ನಾಗಿ ಬ್ಯಾಕ್ ಫೈರ್ ಆಯ್ತಾ ಇದು ಅಂತ ಬುದ್ಧಿ ಕಲ್ಸಿದ್ರೆ ತಮಿಳುನಾಡಿನ ಜನ ಅನ್ನೋದು ಇದು ಸನಾತನಿಗಳ ಶಾಪ ಹಿಡಿತು. ಎಸ್, ಯಾರನ್ನಾದ್ರೂ ಯಾಕೆ ಅವಮಾನ ಮಾಡಬೇಕು ಅಂತ ಕುತೂಹಲ ಇರ್ತಕ್ಕಂಥದ್ದು. ವಿಜಯ್ ಟಿವಿಗೆ ಇಷ್ಟು ಬರುತ್ತೆ ಅಂತ ಎರಡು ಏನು ಎಕ್ಸಿಟ್ ಪೋಲ್ಗಳು ಬಿಟ್ರೆ ಬೇರೆ ಯಾರು ಹೇಳಿರ್ಲಿಲ್ಲ. ಅದು ಕೂಡ ಎಕ್ಸಿಟ್ ಪೋಲ್ ಬಂದಾಗ ಎಲ್ಲರೂ ಇದು ಎಕ್ಸಾಗ್ರೇಟೆಡ್ ನಂಬರ್, ವಿಜಯ್ ಕಾಂತ್ ಈ ರೀತಿಯ ಗೆಲುವನ್ನ ಸಾಧಿಸಲಿಲ್ಲ, ಅಥವಾ ಬೇರೆ ಬೇರೆ ನಾಯಕರು, ಅದು ಕಮಲ್ ಹಾಸನ್ ಇರ್ಬೋದು, ರಜನಿಕಾಂತ್ ಇರ್ಬೋದು, ಈ ತರ ಚುನಾವಣೆಗಳನ್ನ ಟ್ರೈ ಮಾಡಿದಾಗ ಅದು ಸಾಧ್ಯ ಆಗ್ಲಿಲ್ಲ. 40-50 ಅಂತ ಒಂದೊಂದು ಎಕ್ಸಿಟ್ ಪೋಲ್ಗಳ ನಂಬರ್ ಬಂತಂದ್ರೆ 100 ದಾಟ್ತಾ ಇದೆ. ಲೀಡ್ ನೋಡ್ತಾ ಇದ್ರೆ ಅಚ್ಚರಿ ಫಲಿತಾಂಶ ತಮಿಳುನಾಡಲ್ಲಿ ಹೊರ ಬೀಳುತ್ತೆ ಅಂತ ಅನ್ಸುತ್ತೆ. ರವಿಕುಮಾರ್ ಮಾತ್ರ ಹೇಳಿತ್ತು 100 ದಾಟುತ್ತೆ ಅಂತ, ಸಿಎಂ ಆಗ್ತಾರೆ ಅಂತ. ಡಿಎಂಕೆ 100ಕ್ಕೆ ಅಧಿಕಾರ. ಒಂದು ವೇಳೆ ಟಿವಿಕೆ ಅಧಿಕಾರಕ್ಕೆ ಬಂದ್ರೆ ನಿಮ್ಮ ಎನ್ಡಿಎ ಅಲಯನ್ಸ್ ಅವರು ಬರ್ತಾರೆ ನೋಡಿ. ಅದು ಮುಂಚೆನೆ ಅಪ್ರೋಚ್ ಆಗಿದೆ. ಎಲ್ಲರೂ ಹೇಳಿದ್ರು ಬಿಜೆಪಿ ಬಿ ಪಾರ್ಟಿ ಅಂತೇಳಿ ಮುಂಚೆಯಿಂದಲೇ ಅಪ್ರೋಚ್ ಆಗ್ತಾ ಇದ್ರು ಟಿವಿಕೆ ಮಾಡೋದು. ಹಾಗಾಗಿ ಇದನ್ನ ನೋಡಿದಾಗ ಗೊತ್ತಾಗ್ತಾ ಇದೆ, ಅಲ್ಲಿ ಡಿಎಂಕೆ ವಿರುದ್ಧದ ಎನ್ಡಿಎನೂ ಬರಬಹುದು ಅಥವಾ ಟಿವಿಕೆ ಸ್ವತಂತ್ರವಾಗ್ಲೂ ಆಗಬಹುದು. ಒಂದೇ ಡಿಎಂಕೆ ವಿರುದ್ಧದ ಸರ್ಕಾರ ಬರ್ತಾ ಇದೆ. ಶಂಕರ್ ಗೋರೆ, ತಮಿಳುನಾಡು ರಿಸಲ್ಟ್ ನೋಡ್ತಾ ಇದ್ವಿ, ಪಶ್ಚಿಮ ಬಂಗಾಳ ರಿಸಲ್ಟ್ ನೋಡ್ತಾ ಇದ್ವಿ. ಕೇರಳದಲ್ಲಿದ್ದಂತಹ ಆಸಕ್ತಿ ಈ ರಾಜ್ಯಗಳ ಮೇಲೆ ಇರ್ಲಿಲ್ವಾ? ಯಾಕಂದ್ರೆ ಕೇರಳದಲ್ಲಿ ನೀವು ಅಬ್ಸಲ್ಯೂಟ್ ಮೆಜಾರಿಟಿ ಹತ್ರ ಹೋಗ್ತಾ ಇದ್ರಿ. ಅಲ್ಲ, ಕೇರಳ ನಾವಾಗ್ಲೇ ಹೇಳಿದಂಗೆ ಎಲ್ಲ ಎಲೆಕ್ಷನ್ಸ್ ನಾವು ಈ ಫೈಟ್ ವೆರಿ ಸೀರಿಯಸ್ಲಿ, ಅಷ್ಟೇ ಒಂದು ಗಂಭೀರತೆಯಲ್ಲಿ ನಾವೆಲ್ಲ ಎಲೆಕ್ಷನ್ ಫೈಟ್ ಮಾಡ್ತೀವಿ. ಕೇರಳದಲ್ಲಿ ವಿ ಆರ್ ಸೀಯಿಂಗ್ ಎಕ್ಸಲೆಂಟ್ ರಿಸಲ್ಟ್ಸ್. ಅಲ್ಲಿ ಒನ್ ಸ್ಟೆಪ್ ಫಾರ್ವರ್ಡ್ ನಿಮ್ಗೆ ಪ್ರಶ್ನೆ, ಈಗ ಕೆ.ಸಿ. ವೇಣುಗೋಪಾಲ್ನ ಡೆಲ್ಲಿಯಿಂದ ಕೇರಳಕ್ಕೆ ಕಳಿಸ್ತೀರಾ ಅಥವಾ ಸತೀಶನ್ ಅವ್ರನ್ನ ಚೂಸ್ ಮಾಡ್ತೀರಾ ಅಥವಾ ರಮೇಶ್ ಚೆನ್ನಿತಾಲನ? ಯಾರು? ಈ ಪ್ರಶ್ನೆ ಉತ್ತರ ಕೊಡಕ್ಕೆ ನಾನ್ ಬಹಳ ಸಣ್ಣವನು. ಡೆಲ್ಲಿ ಎಲ್ಲ ಗೆದ್ದ ಮೇಲೆ ಪೂರ್ತಿ ರಿಸಲ್ಟ್ಸ್ ಬಂದ ಮೇಲೆ ಅದು ಲೆಜಿಸ್ಲೇಚರ್ ಪಾರ್ಟಿ ಮೀಟಿಂಗ್ ಆಗುತ್ತೆ, ಮೈತ್ರಿಕೂಟನೂ ಇದೆ. ಅವರೆಲ್ಲ ಯಾರು ನಾಯಕರಾಗಿ ಚೂಸ್ ಮಾಡ್ತಾರೋ ಡೆಲ್ಲಿಗೆ ಅದನ್ನ ಸಂದೇಶ ರವಾನೆ ಮಾಡ್ತಾರೆ. ಅದು ಏನ್ ತೀರ್ಮಾನ ಮಾಡ್ತಾರೋ ಅದು ರಾಹುಲ್ ಗಾಂಧಿ ಅವರು, ನಮ್ಮ ಪ್ರೆಸಿಡೆಂಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಅವರೆಲ್ಲ ಸೇರಿ ತೀರ್ಮಾನ ಮಾಡ್ತಾರೆ. CWC ಇದೆ, ಅದು ಯಾರು ಕನ್ಸೆನ್ಸಸ್ ಬರುತ್ತೋ ಅವ್ರು ಮುಖ್ಯಮಂತ್ರಿ ಆಗ್ತಾರೆ. ಅದ್ರ ಬಗ್ಗೆ ನಾನು ಇವತ್ತು ಹೇಳೋದಕ್ಕೆ ನಾನು ಐ ಆಮ್ ಎ ವೆರಿ ಸ್ಮಾಲ್ ಮ್ಯಾನ್ ಟು ಆನ್ಸರ್ ದಟ್ ಕ್ವೆಶ್ಚನ್ ಪ್ರಿಸೈಸ್ಲಿ. ರಾಜಗೌಡ ಅವರೇ, ಈಗ ಒಂದು ಪ್ರಶ್ನೆ, ಜಮೀರ್ ಅಹಮದ್ ಅವರಿಗೆ ದಾವಣಗೆರೆನಲ್ಲಿ ಬಿಜೆಪಿ ಲೀಡ್ ತಗೊಂಡು ಹೋಗ್ತಾ ಇದೆ, ಇನ್ನು ರಿಸಲ್ಟ್ ಹೊರ ಬರಬೇಕು. ಮುನ್ನಡೆ ಹಿನ್ನಡೆಯನ್ನ ನಾವು ಗಮನಿಸ್ತಾ ಇದೀವಿ. ಇದೆಲ್ಲ ನೋಡಿದಾಗ ಜಮೀರ್ ಅವರಿಗೆ ಅವರನ್ನ ಸಮರ್ಥಿಸಿಕೊಳ್ಳೋದಕ್ಕೆ ಒಂದು ಚರ್ಚೆ ಸಿಕ್ಬಿಡ್ತಮ್ಮ, ವಿಚಾರ ಸಿಕ್ತಾ? ಕೇರಳದಲ್ಲಿ ನಾನು ಇನ್ಚಾರ್ಜ್ ತಗೊಂಡಿದ್ದೆ, ಅಲ್ಲಿ ನೋಡಿ ನಾವು ಲೀಡ್ ತಗೊಂಡಿದೀವಿ, ದಾವಣಗೆರೆ ಅಷ್ಟೊಂದು ಓಡಾಡ್ಲಿಲ್ಲ, ಹಾಗಾಗಿ ಹಿನ್ನಡೆ ಆಗ್ತದೆ ಅಂತ ಅವ್ರು ಹೇಳ್ಕೊಳಕ್ ಒಂದು ಅವಕಾಶ ಸಿಗ್ತಾ ಅಂತ? ಇಲ್ಲ, ಆಕ್ಚುಲಿ ಇದನ್ನ ನಾವು ಬೇರೆ ಆಯಾಮದಲ್ಲಿ ನೋಡ್ಬೇಕಾಗ್ತದೆ. ಈಗ ಕಾಂಗ್ರೆಸ್ನಲ್ಲಿ ನಾಯಕತ್ವದ ಗುದ್ದಾಟ ನಡೀತಾ ಇದೆ. ಸಿದ್ದರಾಮಯ್ಯನವರು ಇಟ್ಟಿರುವಂತ ಒಂದೇ ಒಂದು ಸಣ್ಣ ಚೆಕ್ಮೆಟ್ ಇದು. ಒಬ್ಬ ರಾಜನಿಗೆ ಚೆಕ್ಮೆಟ್ ಇಡಬೇಕು ಅಂದ್ರೆ ಒಂದು ಮುಖ್ಯಮಂತ್ರಿ ಕುರ್ಚಿಗೆ ಇಟ್ಟಿರುವಂತ ಚೆಕ್ಮೆಟ್ ಇದು. ಯಾವ ರೀತಿ ಅಂದ್ರೆ, ಸಿದ್ದರಾಮಯ್ಯ ಅಹಿಂದ ಪ್ರತಿಪಾದನೆ ಮಾಡ್ಕೊಂಡ್ ಬಂದಂತವ್ರು, ಸಿದ್ದರಾಮಯ್ಯನ ಪಟ್ಟ ಶಿಷ್ಯ. ಅವ್ರೇನ್ ಹೇಳ್ತಾರೆ, ನನ್ನ ಎದೆ ಬಗ್ಗದ್ರೆ ಸಿದ್ದರಾಮಯ್ಯ ಕಾಣ್ತಾರೆ ಅನ್ನೋ ಮಟ್ಟಕ್ಕೆ ಜಮೀರ್ ಮಾತಾಡ್ತಾರೆ. ಸೊ ಮುಸ್ಲಿಂ ಕನ್ಸಾಲಿಡೇಟೆಡ್ ಏರಿಯಾಗಳಲ್ಲಿ ನೀವು ನನ್ನನ್ನ ಸಿಎಂ ಗಿರಿಯಿಂದ ಅಳ್ಳಾಡಿಸ್ಲಿಕ್ಕೆ ಹೋದ್ರೆ ನನ್ನ ಶಿಷ್ಯನ್ ಒಂದೇ ಒಂದು ಸಣ್ಣ ಜಲಕ್ ಬಿಡ್ತೀನಿ ನೋಡಿ ಅಂತೇಳಿ ಸಿದ್ದರಾಮಯ್ಯನವರು ಇಲ್ಲಿವರೆಗೂ 70 ವರ್ಷ ಕಾಂಗ್ರೆಸ್ ಆಡಳಿತದಲ್ಲಿ ದಾವಣಗೆರೆಯಲ್ಲಿ ಯಾವ ಒಬ್ಬ ನಾಯಕನೂ ಕೂಡ ಟಿಕೆಟಿನ ಬಗ್ಗೆ ಚರ್ಚೆ ಎತ್ತಿಲ್ಲ. ನಾವು ಅಂದ್ಕೊಂಡಿದ್ವಿ ರಾಜಗೌಡ್ರ, ಈಗ ಬಿಜೆಪಿ ಮತ್ತೆ ನೀವು ಮೈತ್ರಿ ಆಗಿರೋದ್ರಿಂದ ದಾವಣಗೆರೆ ಅಥವಾ ಬಾಗಲಕೋಟೆ ಎರಡರಲ್ಲಿ ಒಂದು ಕೇಳ್ತೀರಾ ಅಂತೇಳಿ. ಮೈತ್ರಿಲಿ ಈಗ ಅವ್ರದೇ ಆದಂತ ನಿಯರೆಸ್ಟ್ ಬಂದು ಗೆದ್ದಂತ ಕ್ಷೇತ್ರಗಳು. ನಮ್ಮಲ್ಲಿ ದಾವಣಗೆರೆಯಲ್ಲಿ ಕಳೆದ ಬಾರಿ ಒಂದು ವರ್ಷ ದಾವಣಗೆರೆಯಲ್ಲಿ 1,500,000 ಓಟ್ ತಗೊಂಡಿದ್ರು, ಬಾಗಲಕೋಟೆಯಲ್ಲಿ ಇರಲಿಲ್ಲ. ಈ 20 ವರ್ಷಗಳ ಮುಂಚೆ 27,000 ಓಟ್ ನಾವು ತಗೊಂಡಿದ್ದು. ನಮ್ದು ಬೇಸ್ ವೀಕ್ ಆಗಿತ್ತು. ಏನ್ ಬೇಸ್ ವೀಕ್ ಆದಾಗ ನಾವು ಕೇಳೋದು ಯಾವುದೇ ಅರ್ಥ ಇರಲ್ಲ. ಇಲ್ಲಿ ನಾವು ಸಿದ್ದರಾಮಯ್ಯ ವಿಚಾರಕ್ಕೆ ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. ಇದು ಸಿದ್ದರಾಮಯ್ಯನವ್ರ ವಿಚಾರಕ್ಕೆ ಬಂದಾಗ ಶಿಷ್ಯನ್ ಬಿಟ್ಟು ಜಲಕ್ ತೋರಿಸಿದ್ರು. ಜಲಕ್ ತೋರಿಸಿ ಯಾರು ಟಿಕೆಟ್ ಕೇಳೇ ಇರಲಿಲ್ಲ, ಖುದ್ದು ವಿಚಾರ ಎತ್ತಾರೆ ಜಮೀರ್ ಮುಖಾಂತರ ಶುರು ಮಾಡಿದಂತ ಆಟ ಏನಾಗುತ್ತೆ ನೋಡೋಣ. ದಾವಣಗೆರೆ ಬಹಳ ಕುತೂಹಲ ಇದೆ. ಮೋಹನ್ ಚಿತ್ತಾಳೆ ಅವರೇ, ನಾವು ಕೇರಳ ವಿಚಾರ ಮಾತಾಡ್ತಾ ಇದ್ವಿ.
ಕೇರಳದಲ್ಲಿ ನೋಡಿ, ಅಲ್ಲಿ RSS ಬೇಸ್ ಬಹಳ ಸ್ಟ್ರಾಂಗ್ ಆಗಿದೆ, ಸ್ಟ್ರಾಂಗೆಸ್ಟ್ ಇದೆ. ಬರ್ತಾ ಇದೆ ಅಲ್ಲಿ ಕೇರಳದಲ್ಲಿ NDA 4 ಬರ್ತಾ ಇದೆ. ಆದ್ರೆ ಅಲ್ಲಿ RSS ಇಲ್ಲ ಅಂತಲ್ಲ, ಅಲ್ಲಿ ಭರ್ಜರಿ ಸ್ಟ್ರಾಂಗ್ ಆಗಿದೆ. ಇಫ್ ಐ ಆಮ್ ನಾಟ್ ರಾಂಗ್ ರವಿಕುಮಾರ್ ಸರ್, ಭರ್ಜರಿ ಸ್ಟ್ರಾಂಗ್ ಆಗಿದೆ RSS. ಕೋಟೆ ಆಗ್ತಾ ಇಲ್ವಲ್ಲ? ಕೇರಳದಲ್ಲಿ ಸಂಘದ ಶಾಖೆಗಳು, ಸಂಘದ ವಿಸ್ತಾರ ತುಂಬಾ ಚೆನ್ನಾಗಿದ್ರು ಕೂಡ ಕೇರಳದ ಜನರಿಗೆ ಇಡಿವಾ ಕಮ್ಯುನಿಟಿ ಮತ್ತೆ ನಾಯರ್ ನಂಬಿಯಾರ್ ಕಮ್ಯುನಿಟಿಗೆ ಅಲ್ಲೇ ಇರಬೇಕಾಗ್ತದೆ. ಇದ್ದಾಗ ಐದರ್ ದೇ ಹ್ಯಾವ್ ಟು ಚಾಯ್ಸ್ UDF or they have to choice LDF. But their support to the RSS remains constant. ಹಿಂಗಿದ್ದಾಗ ಇನ್ನೂ ಸ್ವಲ್ಪ ದಿವಸ ಬೇಕು. ನಂಗೆ ಅನಿಸ್ತದೆ ಒಂದು 7 ಸೀಟ್ ಆದ್ರೂ ನಾವು ಈ ಸತಿ ಗೆಲ್ಲಬಹುದಂತ. ಒಂದು ನಿಮಿಷ ಬರ್ತೀನಿ. ರಾಘವ್ ಶರ್ಮಾ ಹತ್ರ ಹೋಗೋಣ. ರಾಘವ್ ಶರ್ಮಾ ಅವರೇ, ನೋಡಿ, ನೀವೊಂದು ಆರ್ಟಿಕಲ್ ನ ಕೂಡ ಬರ್ದಿರಿ, ನಾನು ಗಮನಿಸಿದ್ದೆ. ರಾಘವ್ ಶರ್ಮಾ ಅವರೇ, ದೀದಿ ಅವರ 1,500, ಮೋದಿ ಅವರ 3,000 ಪ್ಲಸ್ 33%, ಯಾವ್ದು ವರ್ಕೌಟ್ ಆಗ್ತಾ ಇದೆ? ನನಗೆ ಅನ್ಸುತ್ತೆ 15 ವರ್ಷದ ಆಡಳಿತ ಏನಿದೆ, ಒಂದು ಆಂಟಿ ಇನ್ಕಂಬೆನ್ಸಿ ಪಶ್ಚಿಮ ಬಂಗಾಳದಲ್ಲಿತ್ತು, ಮತ್ತೆ ಜನರು ಬೇಸತ್ತಿದ್ರು. 15 ವರ್ಷ ಆಡಳಿತದಲ್ಲಿ ಬಂಗಾಳ ಬಹಳ ದೊಡ್ಡ ಮಟ್ಟಿಗೆ ಸುಧಾರಣೆಯನ್ನು ಕಾಣಿಲ್ಲ. ಈಗಲೂ ಕೂಡ ಉದ್ಯೋಗ ಸಮಸ್ಯೆ, ಈ ಜಾಬ್ ಸ್ಟ್ರೆಸ್ ಏನಿದೆ ಬಹಳ ದೊಡ್ಡ ಮಟ್ಟದಲ್ಲಿ ಗ್ರಾಮೀಣ ಭಾಗದಲ್ಲಿರುವುದು, ಪಟ್ಟಣ ಭಾಗ. ಕಳೆದ ಬಾರಿ ನಡೆದಂತ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಕೂಡ ನೀವು ಹೋಗಿದ್ರಿ, ಬಿಹಾರ, ರಾಜಸ್ಥಾನ ಎಲ್ಲಾ ಕಡೆ ಸುತ್ತಾಡ್ ಬಂದ್ರಿ. ಈ ಬಾರಿ ಕೂಡ ಎಲ್ಲಾ ಕಡೆ ಕೂಡ ಉದ್ಯೋಗದ ಸಮಸ್ಯೆ ಇದ್ದೇ ಇದೆ. ಅದು ನೇರವಾಗಿ ಎಫೆಕ್ಟ್ ಬೀಳುತ್ತೆ ಅಂತ ಅನ್ಸುತ್ತೆ. ಅದು ಹೇಗಾಗತ್ತೆ ಅಂದ್ರೆ, ನೋಡಿ, ಈ ಪೂರ್ವ ಭಾಗ ಇದೆಯಲ್ಲ, ದಾವಣಗೆರೆಯಲ್ಲಿ ಸಮರ್ಥ್ಗೆ ಶಾಕ್ ಆಗುತ್ತಾ ಅಂತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. 5ನೇ ಸುತ್ತಿನಲ್ಲೂ ಕೂಡ ಶ್ರೀನಿವಾಸ್ ದಾಸ್ ಕರಿಯಪ್ಪ ಅವರಿಗೆ ಭಾರಿ ಮುನ್ನಡೆ. ಏನ್ ಬೇಕಾದ್ರೂ ಆಗ್ಬೋದು, ಅದಕ್ಕೆ ಎಲೆಕ್ಷನ್ಸ್ ಅಂತ ಹೇಳೋದು. ಅಲ್ಲಿ ಹೋಗಿದ್ದೆ ನಾನು, ದಾವಣಗೆರೆಗೆ ಹೋದಾಗ ಅನೇಕ ಮುಸ್ಲಿಂ ಬಾಂಧವರು ಹೇಳ್ತಾ ಇದ್ರು, ಈ ಸರಿ ಪಾಠ ಕಲಿಸ್ತೀವಿ ಅಂತ. ಗೊತ್ತಿಲ್ಲ, ಏನ್ ಬೇಕಾದ್ರೂ ಆಗ್ಬೋದು. ನೋಡಿ, ದಾವಣಗೆರೆಯಲ್ಲಿ ಸಮರ್ಥ್ಗೆ ಶಾಕ್ ಫಿಕ್ಸ್ ಅನ್ನುವಂಥದ್ದು ಈಗ ಈ ಟ್ರೆಂಡ್ಸ್, ಕರೆಂಟ್ಲಿ ಬರ್ತಾ ಇರೋ ಟ್ರೆಂಡ್ಸ್ ನೋಡಿದ್ರೆ ಶ್ರೀನಿವಾಸ್ ದಾಸ್ ಕರಿಯಪ್ಪ ಲೀಡಲ್ಲಿದ್ದಾರೆ. 5ನೇ ಸುತ್ತಿನಲ್ಲೂ ಕೂಡ ಶ್ರೀನಿವಾಸ್ಗೆ ಭಾರಿ ಮುನ್ನಡೆ. ಕುಟುಂಬ ರಾಜಕಾರಣ, ಭದ್ರಕೋಟೆ, ಅಲ್ಲಿ ಪಾಳೆಗಾರಿಕೆ ತನ್ನದ ರಾಜಕಾರಣಕ್ಕೆ ಎಲ್ಲೋ ಒಂದು ಕಡೆ ಪೆಟ್ಟು ಬೀಳ್ತಾ ಇದೆಯಾ ಅನ್ನೋ ಪ್ರಶ್ನೆ ಅಲ್ಲಿನೇ ಜನ ಎತ್ತಿದ್. ನಾನು ಹೇಳ್ತಾ ಇಲ್ಲ ಇದನ್ನ, ಅಲ್ಲಿ ನಾನು ಬೇಕಾದಷ್ಟು ಮುಸ್ಲಿಂ ಬಾಂಧವರನ್ನ ಮಾತನಾಡಿಸಿದಾಗ ಅಲ್ಲಿ ಜನ ಹೇಳಿದಂತ ಪ್ರಶ್ನೆಗಳಿದು. ಈ ಸಾರಿ ಮೇಡಮ್ ಬಹಳ ಡಿಫ್ರೆಂಟ್ ಆಗಿರುತ್ತೆ, ಈ ಸಾರಿ ನಾವೇನು ಅಂತ ತೋರಿಸ್ತೀವಿ ಅಂತ ಅವರು ಅವರ ಮಾತನ್ನ ಹೇಳಿದ್ರು. ಹಂಗಾಗುತ್ತಾ? ಇವನ್ ಐ ವಾಸ್ ಡೌಟಿಂಗ್, ಗೊತ್ತಿಲ್ಲ ಲಾಸ್ಟ್ ಮೂಮೆಂಟ್ ಅಲ್ಲಿ ಏನು ಆಗ್ಬೋದು ಅಂತ. ಈಗ ನೋಡಿದ್ರೆ ದಾವಣಗೆರೆಯಲ್ಲಿ ಶಾಕ್ ಆಗ್ಬೋದು ಸಮರ್ಥಿಗೆ ಅಂತ. ಎಸ್, ನಾವು ಪೂರ್ವ ಭಾಗದ ಭಾರತನ ನೀವು ಉತ್ತರ ದಕ್ಷಿಣ ಅಂತ ವಿಭಜಿಸಿದ್ರ ಬದಲು ಪೂರ್ವ ಪಶ್ಚಿಮ ಅಂತ ವಿಭಜಿಸಿದ್ರೆ, ಈ ಪೂರ್ವ ಭಾಗದಲ್ಲಿ ಉದ್ದಕ್ಕೂ ಈ ಉದ್ಯೋಗದ ಸಮಸ್ಯೆ ಬಹಳ ದೊಡ್ಡದಾಗಿದೆ. ಯಾಕಂದ್ರೆ ಇಂಡಸ್ಟ್ರಿಗಳು ಜಾಸ್ತಿ ಬರಲಿಲ್ಲ, ಕೈಗಾರಿಕೋದ್ಯಮ ಬೆಳೀಲೇ ಇಲ್ಲ. ಕಳೆದ 50-60 ವರ್ಷಗಳಲ್ಲಿ ಭಾರತದ ಪೂರ್ವ ಭಾಗದಲ್ಲಿ ಉದ್ಯೋಗದ ಸಮಸ್ಯೆ ಬಹಳ ದೊಡ್ಡದು. ಪಶ್ಚಿಮ ಬಂಗಾಳ ಅದಕ್ಕೆ ಹೊರತಲ್ಲ. ರಾಘವ್ ಶರ್ಮಾ, ಪ್ಲೀಸ್ ಕಂಟಿನ್ಯೂ. ಅದೇ, ಅವರು ಜಾಬ್ ಸ್ಟ್ರೆಸ್ ಬಗ್ಗೆ ನಾನು ಹೇಳ್ತಾ ಇದ್ದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ನಿಮ್ಮ ಬೆಂಗಳೂರಿಗೆ ಪಶ್ಚಿಮ ಬಂಗಾಳದವರು ಉದ್ಯೋಗಕ್ಕಾಗಿ ಬರ್ತಾರೆ. ಕಟ್ಟಡ ಕಾರ್ಮಿಕ ಇರ್ಬೋದು, ಬೇರೆ ಬೇರೆ ಮಜ್ದೂರ್ ಕೆಲಸಗಳಿಗೆ ಬರ್ತಾ ಇರ್ತಾರೆ. ಅವರೆಲ್ಲ ಸ್ಟ್ರೆಸ್ ಔಟ್ ಆಗಿದ್ದಾರೆ. ಆಮೇಲೆ ಅವರು ಕಂಪೇರ್ ಮಾಡ್ಲಿಕ್ಕೆ ಶುರು ಮಾಡಿದ್ದಾರೆ ಪಶ್ಚಿಮ ಬಂಗಾಳವನ್ನು ಆಂಧ್ರ ಪ್ರದೇಶಕ್ಕೆ, ಕರ್ನಾಟಕಕ್ಕೆ, ಚೆನ್ನೈಗೆ, ಹಾಗೆ ಮಹಾರಾಷ್ಟ್ರಕ್ಕೆ, ಬೇರೆ ರಾಜ್ಯಗಳಿಗೆ ಹೋಲಿಸಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ ನಮ್ಮ ರಾಜ್ಯ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹಿಂದೆ ಬಿದ್ದಿದೆ ಅಭಿವೃದ್ಧಿಯಲ್ಲಿ ಅಂತೇಳಿ. ಸೊ ಹೀಗಾಗಿ ವೋಟಿಂಗ್ ಪರ್ಸೆಂಟೇಜ್ ಕೂಡ ಜಾಸ್ತಿ ಆಗಿರೋದು ಬಹುಶಃ ಅದು ಬಿಜೆಪಿಗೆ ಮತಗಳಾಗಿ ಪರಿವರ್ತನೆ ಆದಂತಹ ಸಂಕೇತಗಳಿಗೆ ಸಿಗ್ತಾ ಇದೆ. ಅದಲ್ಲದೆ 15 ವರ್ಷದ ಆಡಳಿತ ಇದೆ, ಆ ಸಂದರ್ಭದಲ್ಲಿ ಕ್ವಿಕ್ ಆಗಿ ನಿಮ್ಮ ಆನ್ಸರ್ ಬೇಕು. ನಾನು ಬರ್ತೀನಿ ನಿಮ್ಮ ಹತ್ರ ವಾಪಸ್. ತಮಿಳುನಾಡಿನಲ್ಲಿ ಟಿವಿಕೆ ವಿಜಯ್ ಯಾತ್ರೆ ಅನ್ನುವ ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. 2 ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದಂತಹ ನಟ ವಿಜಯ್ 2 ಕ್ಷೇತ್ರದಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದ್ದಾರೆ. ಪರಂಬೂರು, ತಿರುಚಿಯಲ್ಲಿ ವಿಜಯ್ಗೆ ಲೀಡ್ ಸಿಗ್ತಾ ಇದೆ. ಆರಂಭದಲ್ಲಿ ಹಿನ್ನಡೆ ಅಂತಿತ್ತು, ಆದ್ರೆ ಈಗ 2 ಕ್ಷೇತ್ರಗಳಲ್ಲೂ ಕೂಡ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿದ್ದಾರೆ. ಟಿವಿಕೆ ಪಕ್ಷ ಬಹುತೇಕ 100ರ ಗಡಿಯಲ್ಲಿ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದಿರಿಸಿಕೊಂಡಿರೋದು. ಅದರಲ್ಲೂ ವಿಜಯ್, ನಟ ವಿಜಯ್ ಏನಿದ್ದಾರೆ, ಅವರು 2 ಕ್ಷೇತ್ರಗಳು ಕೂಡ ಮುನ್ನಡೆಯನ್ನ ಸಾಧಿಸಿದ್ದಾರೆ. 2 ಕ್ಷೇತ್ರಗಳಿಂದ ಅವರು ಚುನಾವಣೆಯಲ್ಲಿ ಸ್ಪರ್ಧೆ. ಅವ್ರು ಹೇಳಿದ್ರು ಒಂದು ಮಾತನ್ನ, ನಾನು ತಮಿಳುನಾಡಿನಲ್ಲಿ ಎಲ್ಲಿ ಬೇಕಾದ್ರೂ ಸ್ಪರ್ಧೆ ಮಾಡೋದಕ್ಕೆ ಸಿದ್ಧನಿದ್ದೀನಿ ಅಂತೇಳಿ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಚೆನ್ನೈನ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಟಿವಿಕೆಗೆ ಲೀಡ್. ನೋಡಿ, ಇಷ್ಟು ತನಕ ಏನ್ ಅನ್ನಿಸ್ತಾ ಇತ್ತು, ಚೆನ್ನೈಯಲ್ಲಿ ಡಿಎಂಕೆ ಮುಂದೆ ಬರುತ್ತೆ ಅಂತ. ನೋ, ಇವನ್ ಇನ್ ಅರ್ಬನ್ ಏರಿಯಾಸ್ ಟಿವಿಕೆಗೆ ಲೀಡ್ ಸಿಗ್ತಾ ಇದೆ. ಚಪಾಕ್ನಲ್ಲೇನೆ ಉದಯನಿಧಿಗೆ ಬಿಗ್ ಶಾಕ್. ಕೊಳತೂರಿನಲ್ಲಿ ಸಿಎಂ ಸ್ಟಾಲಿನ್ಗೆ ಹಿನ್ನಡೆ. ಜನ ಕ್ಲಿಯರ್ ಮ್ಯಾಂಡೇಟ್ ಕೊಡ್ತಾ ಇದ್ದಾರಾ? ಬಹಳ ಕ್ಲಿಯರ್ ಜನಾದೇಶದತ್ತ ತಮಿಳುನಾಡು ದಾಪುಗಾಲಿಡ್ತಾ ಇದೆ. ಸಾಕು, ಎನಫ್ ಇಸ್ ಎನಫ್ ಅಂತ. ನಿಮ್ಮ ಕುಟುಂಬ ರಾಜಕಾರಣ ಸಾಕು. ಎಷ್ಟ್ರಿ, 3 ತಲೆಮಾರು 4 ತಲೆಮಾರು ನಿಮ್ಮ ಕುಟುಂಬ ರಾಜಕಾರಣ
ಸಾಕು, ನಿಮ್ಮ ಪಾಳೆಗಾರಿಕೆ ಸಾಕು, ನಿಮ್ಮ ಭ್ರಷ್ಟಾಚಾರ ಸಾಕು, ನಿಮ್ಮ ಆ ಒಂದು ಧಾರ್ಷ್ಟ್ಯ ಇದೆಯಲ್ಲ ಅದು ಸಾಕು ಅಂತ ಜನ ಹೇಳ್ತಾ ಇದ್ದಾರಾ? ಪೀಪಲ್ ಆರ್ ವೋಟಿಂಗ್ ಫಾರ್ ಡಿಫರೆನ್ಸ್ ಈ ಸಾರಿ ಚೆನ್ನೈಯಲ್ಲಿ, ಈ ಸಾರಿ ತಮಿಳುನಾಡಲ್ಲಿ. ಸೊ ಟಿವಿಕೆ ಏನಾಗತ್ತೆ ನೋಡಿ. ಓಕೆ, ಈಗ ನಮ್ಮೊಂದಿಗೆ ಬಿಜೆಪಿ ಮುಖಂಡರಾಗಿರುವಂತಹ ಚೆಲುವಾದಿ ನಾರಾಯಣ ಸ್ವಾಮಿ ನಮ್ಮೊಂದಿಗೆ ನೇರ ಸಂಪರ್ಕ